ಜೆರಾಕ್ಸ್ ಕನ್ನಡದ ಒಂದು ಕಾಮಿಡಿ ವೆಬ್ ಸೀರೀಸ್ ಝೀ5ನಲ್ಲಿ ರಿಲೀಸ್ ಆಗಿದೆ. ನೆನ್ನೆ ನೋಡಿದೆ, ತುಂಬ ಇಷ್ಟ ಆಯಿತು. ಎಷ್ಟೋ ದಿನ ಆದಮೇಲೆ ಝೀ5ಲಿ ಆಫ್ಟರ್ ಅಯ್ಯನ ಮನೆ ಮಾರಿಗಲ್ಲು ಆದಮೇಲೆ ಈ ಸೀರೀಸ್ ನನಗೆ ತುಂಬ ಇಷ್ಟ ಆಯಿತು. ಬನ್ನಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ನನಗೇನು ಇಷ್ಟ ಆಯಿತು ಅನ್ನೋದು. ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿರೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮಾನ್ ಮ್ಯಾಟ್ರು ಮುಗಿಸಿ ಬಿಡೋಣ. ರಾಯದುರ್ಗ ಅನ್ನೋ ಒಂದು ಊರಲ್ಲಿ ಪೊಲಿಟಿಕಲ್ ಪಾರ್ಟಿ ಎರಡಿರುತ್ತೆ. ಅದರಲ್ಲಿ ಒಂದು ಪಾರ್ಟಿ ಲೀಡರ್ ಬಂದು ರಾಮಣ್ಣ ಆದರೆ ಇನ್ನೊಂದು ಪಾರ್ಟಿ ಲೀಡರ್ ಬಂದು ದೀಪು. ಈ ರಾಮಣ್ಣ ವಿಜಯ್ ಪ್ರಸಾದ್ ಅವ್ರು ಮಾಡಿದ್ರೆ ದೀಪು ಅನ್ನೋ ಕ್ಯಾರೆಕ್ಟರ್ನ ಬಂದು ತುಕಾಲಿ ಸಂತೋರ್ ಮಾಡಿದ್ದಾರೆ. ಊರು ಅಂದಮೇಲೆ ಎಲ್ಲ ಥರ ಜನಗಳು ಇರ್ತಾರಲ್ವ, ಅಲ್ಲಿ ನಮ್ಮ ದೊಡ್ಡಪ್ಪ ಓಂ ಪ್ರಕಾಶ್ ರಾವ್ ಅವರು ಇಲ್ಲಿ ಒಂದು ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇದ್ದಾರೆ. ಅಪ್ಪ ಅಮ್ಮನ್ನ ಕಳ್ಕೊಂಡಂಥ ಪ್ರಕಾಶನ್ಗೆ ಇಲ್ಲೊಂದು ಜೆರಾಕ್ಸ್ ಅಂಗಡಿ ಇಟ್ಕೊಟ್ಟಿದ್ದಾರೆ. ಅದ್ರ ಪಕ್ಕ ಜಿಂಚಾಕ್ ಅನ್ನೋ ನಮ್ಮ ಶ್ರೀವತ್ಸ ಅವರು ಕಟಿಂಗ್ ಶಾಪ್ ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ಊರಲ್ಲಿ ಪೊಲೀಸ್ ಅನ್ನೋರು ಇರಬೇಕಲ್ವಾ, ದಟ್ ಈಸ್ ರವೀಂದ್ರ. ಆ ಕ್ಯಾರೆಕ್ಟರ್ ನಮ್ಮ ಮಂಜು ಪಾವ್ಗಾಡ್ ಅವ್ರು ಮಾಡಿದ್ದಾರೆ. ಈ ಸೀರೀಸ್ ಅಲ್ಲಿ ತುಂಬಾ ಮಜಾ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ರೇವಂತ್ ಕ್ಯಾರೆಕ್ಟರ್ ಮಾಡಿರೋ ಯಶವಂತ್ ಶೆಟ್ಟಿ ಅವರು, ಹುಲಿ ಕ್ಯಾರೆಕ್ಟರ್ ಮಾಡಿರೋ ಜಗಪ್ಪ ಅವರು. ಅಂದಾಗೆ ಇಡೀ ಸೀರೀಸ್ ಒಬ್ರ ಮೇಲೆ ಹೋಗುತ್ತೆ, ದಟ್ ಈಸ್ ಸೂಜಿ. ಈ ಕ್ಯಾರೆಕ್ಟರ್ ಮಾಡೋದು ಪಾಯಲ್ ಚಂಗಪ್ಪ. ಸೊ ಇಷ್ಟು ಪಾತ್ರಗಳ ಪರಿಚಯ ಮಾಡಾದ್ಮೇಲೆ ಕತೆಗೆ ಬರೋಣ. ಕತೆ ಸಿಂಪಲ್ ಆಗಿರುತ್ತೆ. ಪ್ರಕಾಶನ್ಗೆ ಅವ್ರ ಅಪ್ಪ ಅವ್ರ ಅಮ್ಮ ದೇವ್ರ ಪೂಜೆ ಮಾಡಿಸಿ ಒಂದು ತಾಯ್ತ ಕೊಡ್ತಾರೆ. ಆ ತಾಯ್ತದಲ್ಲಿ ಒಂದು ವಿಶೇಷವಾಗಿರೋ ಶಕ್ತಿ ಇರುತ್ತೆ. 20 ವರ್ಷ ಆದಮೇಲೆ ಸುಮ್ಮನೆ ಇದ್ದಂಥ ತಾಯ್ತ ವರ್ಕ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಪ್ಯಾನ್ ಕಾರ್ಡ್ನ ಜೆರಾಕ್ಸ್ ಮಾಡೋಕ್ಕೆ ಬಂದಂಥ ದೊಡ್ಡಪ್ಪ ಯಾವುದೋ ಒಂದು ಫೋನ್ ಬಂತು ಅಂತ ಪ್ಯಾನ್ ಕಾರ್ಡ್ ಅಲ್ಲೇ ಬಿಟ್ಟು ಹೋಗ್ತಾರೆ. ಪ್ರಕಾಶ ಬಂದು ನೋಡಿದಾಗ ಅಲ್ಲಿ ಒಂದು ಪ್ರಿಂಟ್ ಬರುತ್ತೆ. ಅದಾದಮೇಲೆ 50 ಕಾಪಿ ಬರುತ್ತೆ. ಕಾಪಿ ಮೇಲೆ ಕಾಪಿ ಬರುತ್ತೆ. ನೋಡಿದ್ರೆ ಅಲ್ಲಿ ಮನುಷ್ಯನೂ ಬರ್ತಾರೆ, ದಟ್ ಈಸ್ ನಮ್ಮ ಪ್ರಕಾಶ್ ಅವರ ದೊಡ್ಡಪ್ಪ. ಅವರಿಗೆ ಒಂದು ವಿಶೇಷವಾಗಿರೋ ಶಕ್ತಿ ಬರುತ್ತೆ, ದಟ್ ಈಸ್ ತಾಯ್ತ. ಆ ತಾಯ್ತ ಇಟ್ಕೊಂಡು ಪ್ರಕಾಶ ದೊಡ್ಡಪ್ಪನ ಜೊತೆ ಯಾವ ಥರ ಮಾತಾಡ್ತಾನೆ ಅನ್ನೋದು ಟ್ರೈಲರಲ್ಲೇ ತೋರಿಸಿದ್ದೀರ. ಮಗನ ಕೈಲಿ ಮಾಣಿಕ್ಯ ಸಿಕ್ಕರೆ ಏನಾಗುತ್ತೆ, ಸಿಂಪಲ್ ರೀ. ಅದೇ ಥರನೇ ಪ್ರಕಾಶನ್ಗೆ ಒಂದು ವಿಶೇಷವಾಗಿರೋ ಪವರ್ ಸಿಕ್ತು. ರಾಯದುರ್ಗನೇ ನಾನು ಕಂಟ್ರೋಲ್ ಮಾಡೋ ರೇಂಜಿಗೆ ಅವನು ಥಾಟ್ ಬರುತ್ತೆ. ಅದಾದಮೇಲೆ ತನ್ನ ಗರ್ಲ್ ಫ್ರೆಂಡ್ ಸೂಜಿ ಏನಿದ್ದಾಳೆ, ಇವಳು ಯಾವ ಥರ ಏನು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ಅವಳ ಫೋಟೋನ ಜೆರಾಕ್ಸ್ ಮಾಡ್ತಾನೆ. ಅಲ್ಲಿ ಬಂದಂಥ ಸೂಜಿ ಕ್ಯಾರೆಕ್ಟರ್ ಏನು ಮಾಡ್ತಾಳೆ, ಏನಾಗುತ್ತೆ, ಇವರೆಲ್ಲರೂ ಮಧ್ಯದಲ್ಲಿ ನಮ್ಮ ರಾಮಣ್ಣ ಡೆತ್ ಆಗುತ್ತೆ. ದೀಪು ಮೇಲೆ ಅಪವಾದ ಬರುತ್ತೆ. ದೊಡ್ಡಪ್ಪನಿಗೆ ಕನ್ಫ್ಯೂಷನ್ ಆಗುತ್ತೆ. ನಮ್ಮ ಜಿಂಚಕ್ಗೆ ಇವನು ಏನು ಮಾಡ್ತಾನೆ ಪ್ರಕಾಶ ಅನ್ನೋ ಒಂದು ಕುತೂಹಲ ಹುಟ್ಟುತ್ತೆ. ರವೀಂದ್ರ ಹೇಗಾದರೂ ಮಾಡಿ ಈ ಹುಡುಗಿನ ಸಿಗಾಕ್ಸ್ಬೇಕು ಅಂತ ಹೋಗ್ತಾನೆ. ಇದು ಎಲ್ಲದಕ್ಕಿಂತ ಸಖತ್ ಮಜಾ ಅಂತಿದ್ದು ರೇಣು ಕ್ಯಾರೆಕ್ಟರು. ಮತ್ತೆ ನಮ್ಮ ಉಷಾ ಭಂಡಾರಿ ಅವರು ಕಮಲಮ್ಮ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ 2 ಕ್ಯಾರೆಕ್ಟರ್ ಮಜಾ ಇದೆ. ಇಷ್ಟು ದಿನ ಶಾರ್ಟ್ ಫಿಲಮ್ಸ್ ಅಥವಾ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಅಷ್ಟು ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗದಿರೋ ಅಂಥ ಕ್ಯಾರೆಕ್ಟರ್ಗಳು ಎಲ್ಲಾನು ಒಂದು ಸೀರೀಸಲ್ಲಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿರೋದು ನನಗಿಲ್ಲಿ ಕಾಣಿಸ್ತದೆ. ಹ್ಯಾಟ್ಸ್ ಆಫ್ ಟು ಶ್ರೀನಿಧಿ ಬೆಂಗಳೂರು. ಈಸ್ ದಿ ರೈಟರ್ ಆ್ಯಂಡ್ ಡೈರೆಕ್ಟರ್ ಆಫ್ ದ ಬ್ಲಿಂಕ್ ಆ್ಯಂಡ್ ನೌ ಜೆರಾಕ್ಸ್. ನೆಕ್ಸ್ಟ್ ಅವರ ಸಿನಿಮಾ ವಿಡಿಯೋ ರೆಡಿ ಇದೆ. ಇನ್ನು ಪ್ರೊಡಕ್ಷನ್ ಮಾಡಿರೋದು ಡಾಲಿ ಧನಂಜಯ ಅವರು ಅಂಡರ್ ಡಾಲಿ ಪಿಕ್ಚರ್ಸ್. ಸೊ ಇಡೀ ಸೀರೀಸಲ್ಲಿ ಮಜಾ ಮಜಾ ಮಜಾ. ಅದ್ರ ಜೊತೆಗೆ ನನಗೆ ಸಖತ್ತು ಕುತೂಹಲ ಹುಡಿಸಿದ್ದು ಎಪಿಸೋಡ್ಗಳಂದರೆ ಪೊಲೀಸ್ ಸ್ಟೇಷನ್ ಸಿಚುವೇಶನ್ ಒಂದಿದೆ, ಅದೊಂದು ಸಖತ್ತಾಗಿದೆ. ಅದರ ಜೊತೆಗೆ ಹಾಸ್ಪಿಟಲಲ್ಲಿ ರೇವಂತ್ ಸೂಜಿನ ಕರ್ಕೊಂಬರೋ ಎಪಿಸೋಡ್ ಇದೆ, ಅದು ಕೂಡ ಸಖತ್ತಾಗಿದೆ. ಸೊ ಇಡೀ ಸೀರೀಸ್ನ ಸಖತ್ ಎಂಗೇಜಿಂಗ್ ಆಗಿ ತೊಗೊಂಡೋಗಿ ಲಾಸ್ಟ್ 5 ನಿಮಿಷ ಏನಿದೆ ಅದು ನನಗೆ ತುಂಬ ಬೇಗ ಎಂಡ್ ಮಾಡ್ಬಿಟ್ರೇನೋ ಅಂತ ಕನ್ಕ್ಲೂಷನ್ ಸಖತ್ ಬರಬೇಕಾಗಿತ್ತು. ಬೇಗ ಎಂಡ್ ಮಾಡೋದು ಅನಿಸ್ತು. ಬಟ್ ನಾನು ಲಾಸ್ಟ್ ಎಪಿಸೋಡ್ನ ಇನ್ನೊಂದ್ಸಲ ನೋಡಿದಾಗ ಅವಾಗ ಅರ್ಥ ಆಗಿದ್ದು, ಓಕೆ ದಿಸ್ ಇಸ್ ದ ರೈಟ್ ಎಂಡ್ ಫಾರ್ ದಿಸ್ ಸೀರೀಸ್. ಮುಂದೊಂದು ದಿನ ಏನಾದರೂ ಸೀಸನ್ 2 ಅಂತ ಏನಾದರೂ ಬಂದರೆ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದಾಗೆ ಕ್ವಾಲಿಟಿ ವಿಚಾರಕ್ಕೆ ಬರೋಕ್ಕೆ ಹೋದರೆ ಇಲ್ಲೂ ಏನೂ ಕಾಂಪ್ರಮೈಸ್ ಆಗಿಲ್ಲ. ತುಂಬ ಚೆನ್ನಾಗೇ ಬಂದಿದೆ. ಮೇಕಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫರ್ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಸ್ಪೆಷಲಿ ಆರ್ಟ್ ಆಗಿರ್ಬೋದು, ಪ್ರತಿಯೊಂದು ಕಡೆ ಆ ಪಾಲಿಟಿಕ್ಸ್, ಆ ಪ್ರೆಷರ್ ಯಾವ ಥರ ಇರುತ್ತೆ ಅನ್ನೋದನ್ನ ನೀವು ಬ್ಯಾಕ್ಗ್ರೌಂಡಲ್ಲಿ ನೀವು ಯಾವುದೇ ಎಪಿಸೋಡು, ಯಾವುದೇ ಲೊಕೇಶನ್ಸ್ ನೋಡ್ತಾ ಇದ್ರೂ ರಾಮಣ್ಣ ಮತ್ತು ದೀಪು ಇವ್ರುಗಳ ಫೋಟೋಗಳು ರಾರಾಜಿಸ್ತಾ ಇರುತ್ತೆ. ಎಸ್ಪೆಷಲಿ ದೀಪು ಜೆರಾಕ್ಸ್ ಆದಾಗ ಇದ್ದಂಥ ಕಾಮಿಡಿ ಎಪಿಸೋಡ್ ಆಗಿರ್ಬೋದು, ಮತ್ತು ನಮ್ಮ ರವೀಂದ್ರ ಪೊಲೀಸ್ ಜೆರಾಕ್ಸ್ ಆದಾಗ ಇದ್ದಂಥ ಇರ್ಬೋದು. ಸೊ ಟೋಟಲಿ ಮಜಾ ಇದೆ, ಸಖತ್ತಾಗಿದೆ. ಕ್ಯಾಮಿಯೋದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬರ್ತಾರೆ. ಅದ್ರ ಜೊತೆಗೆ ಸೀರೀಸಲ್ಲಿ ಸಖತ್ತು ಇಂಟ್ರೆಸ್ಟಿಂಗ್ ಅನಿಸಿದ್ದು ನಮ್ಮ ಪ್ರಕಾಶ ಅವರು. ಅವರಿಂದ ಆದಂಥ ಒಂದು ಚಿಕ್ಕ ಮಿಸ್ಟೇಕು ಅವನನ್ನ ಯಾವ ಲೆವೆಲ್ಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅಂದರೆ ಡೂ ಆರ್ ಡೈ ಸಿಚುವೇಶನ್ ತೊಗೊಂಡೋಗಿ ನಿಲ್ಲಿಸುತ್ತೆ. ಅವನು ಇಷ್ಟಪಡೋರು ಪ್ಲಸ್ ಅವನಿಗೆ ತುಂಬ ಹತ್ರವಾಗಿರೋರು, ಅವನಿಗೆ ಬೇಕಾಗಿರೋರು ಎಲ್ಲರೂ
ಒಂಥರ ಏನಾಗ್ಬಿಡುತ್ತೆ ಅಂದರೆ ಅದು ಮಾತಲ್ಲಿ ಹೇಳೋಕ್ಕಿಂತ ಸೀರೀಸ್ ನೋಡಿ ಮಜಾ ಮಾಡಿರೋರ್ಗೇನೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಂಟರ್ಟೈನ್ಮೆಂಟ್ ಅಂತ ಒಂದು ಇದ್ದರೆ ಈ ಸೀರೀಸ್ ನೋಡಿ. ಕನ್ನಡದಲ್ಲೂ ತುಂಬ ಚೆನ್ನಾಗಿರೋ ಸೀರೀಸ್ಗಳು ಬಂದಿದೆ. ಅಂದಾಗೆ ಸೀರೀಸಲ್ಲಿ ನಮ್ಮ ಶ್ರೀನಿಧಿ ಬೆಂಗಳೂರು ಅವರು ಒಂದು ಕ್ಯಾಮಿಯೋ ಮಾಡಿದ್ದಾರೆ, ಅದು ಸಖತ್ತಾಗಿದೆ. ಮುಂದಿನ ದಿನಗಳಲ್ಲಿ ZEE5 ಇಂದ ತುಂಬ ಜಾಸ್ತಿ ಸೀರೀಸ್ಗಳು ಅಥವಾ ಸಿನಿಮಾಗಳು ಬರುತ್ತೆ ಅಂತ ಪ್ರದೀಪ್ ಅವರು ಹೇಳಿದ್ದಾರೆ. ಆದಷ್ಟು ಬೇಗ ಪ್ರತಿ ತಿಂಗಳು ಒಂದೊಂದು ಬರಲಿ. ಸೀರೀಸ್ನ ಆದಷ್ಟು ನೋಡಿರೋರು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ಸ್ ಮಾಡಿ. ಸೊ ಇದಾಗಿತ್ತು ನನ್ನ ರಿವ್ಯೂ. ಜೆರಾಕ್ಸ್ ಹೋಗಿ ಬರುವೆವು. ಧನ್ಯವಾದಗಳು, ಶುಭ ದಿನ. ಅಂದಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.